ಭಾರತ ರತ್ನ ಕ್ಷಿಪಣಿ ಮಾನವ ಮಕ್ಕಳ ನೆಚ್ಚಿನ ಮೇಷ್ಟ್ರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಇವರು ಭಾರತ ಕಂಡ ಮಹಾನ್ ವ್ಯಕ್ತಿ. ವಿಜ್ಞಾನ ರಾಜಕೀಯ ಶಿಕ್ಷಣದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಭಾರತ ರತ್ನ ಪುರಸ್ಕಾರವನ್ನ ಮುಡಿಗೇರಿಸಿಕೊಂಡಿದ್ರು. ದೇಶವನ್ನ ಪ್ರಗತಿಯ ಪಥದಲ್ಲಿ ನಡೆಸಲು ನೂರಾರು ಕನಸು ಕಟ್ಟಿದ್ರು. ಕಡು ಬಡತನದಲ್ಲಿ ಹುಟ್ಟಿದ್ರು, ಮಿಸೈಲ್ ಮ್ಯಾನ್ ಆಗಿ ಹೊರಹೊಮ್ಮಿದ್ರು. ಇನ್ನ ಮಕ್ಕಳೆಂದ್ರೆ ಅವರಿಗೆ ಪಂಚಪ್ರಾಣ. ಇಂಥ ಮಹಾನ್ ಪ್ರತಿಭೆ ಜುಲೈ 27, 2015 ಶಿಲ್ಲಾಂಗ್ ನಲ್ಲಿ ಮಕ್ಕಳಿಗೆ ಉಪನ್ಯಾಸ ನೀಡುತ್ತಿದ್ದ ವೇಳೆಯೇ ಹೃದಯಾಘಾತಕ್ಕೆ ಒಳಗಾಗಿ ಇಹಲೋಕ ತ್ಯಜಿಸಿದ್ರು. ನಿಮ್ಗೆ ಗೊತ್ತಿರಲಿ, ಎಪಿಜೆ ಅಬ್ದುಲ್ ಕಲಾಂ ಹುಟ್ಟಿದ್ದು ಕಡುಬಡತನದಲ್ಲಿ. ಹೀಗಾಗಿ ನಸುಕಿನ ಜಾವ 4 ಗಂಟೆಗೆ ಎದ್ದು ಸ್ಕೂಲ್ಗೆ ಹೋಗುವ ಮುನ್ನ ದಿನಪತ್ರಿಕೆಗಳನ್ನ ಹಂಚುವ ಕಾಯಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಇದರಿಂದ ಬಂದ ಹಣದಲ್ಲಿ ತಂದೆಗೆ ಆರ್ಥಿಕವಾಗಿ ಸಹಾಯ ಕೂಡ ಮಾಡ್ತಿದ್ರು. ಕಲಾಂ ಎಲ್ಲರಂತೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಆದ್ರೆ ಕಠಿಣ ಪರಿಶ್ರಮ, ಗಣಿತ ಶಾಸ್ತ್ರದಲ್ಲಿನ ಆಸಕ್ತಿ ಇವರಲ್ಲಿನ ಬುದ್ಧಿವಂತಿಕೆಯನ್ನ ಹೆಚ್ಚಿಸಿತ್ತು. ಹೀಗಾಗಿ ವಿಜ್ಞಾನಿ ಆಗೋ ಮಟ್ಟಕ್ಕೆ ಬೆಳೆದ್ರು. 1969ರಲ್ಲಿ ಕಲಾಂ ಅವರನ್ನ ಪ್ರಸಿದ್ಧ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ವರ್ಗ ಮಾಡಲಾಯಿತು. ಇವರು ಅಲ್ಲಿ ರಾಷ್ಟ್ರದ ಪ್ರಥಮ ಉಪಗ್ರಹ ಉಡಾವಣಾ ವಾಹನದ ರೂಪುರೇಷೆ ನಿರ್ಮಿಸುವಲ್ಲಿ ಭಾಗಿಯಾಗಿದ್ರು. 1980ರ ಹೊತ್ತಿಗೆ ಇವರು ಪ್ರಧಾನವಾಗಿ ವಿನ್ಯಾಸಗೊಳಿಸಿದ್ದ ರಾಕೆಟ್ ಮೂಲಕ ರೋಹಿಣಿ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾಯಿಸಲಾಯಿತು. 2002ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ರು. ದೇಶದ ರಾಷ್ಟ್ರಪತಿಯಾಗಿದ್ದಾಗಲೂ ಕಲಾಂ ಸಾಮಾನ್ಯರಂತೆಯೇ ಇದ್ರು. ಹೀಗಾಗಿನೇ ಅಬ್ದುಲ್ ಕಲಾಂ ನಮ್ಮಿಂದ ದೂರವಾದರೂ ಅವರ ಸ್ಫೂರ್ತಿದಾಯಕ ಮಾತುಗಳು, ಅವರ ನೆನಪುಗಳು ಅಚ್ಚಳಿಯದೆ ಉಳಿದು ಬಿಟ್ಟಿವೆ.